ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆಯ ನಿರ್ಮಿತ ಕೇಂದ್ರದ ಯೋಜನೆ ನಿರ್ದೇಶಕರು ಶಶಿಧರ್ ಅವರ ಬೇನಾಮಿ ಆಸ್ತಿಯ ಎಲ್ಲಾ ವಿವರ ಇದೀಗ ನಮ್ಮ ಚಾನೆಲ್ನಲ್ಲಿ. ಬ್ರೇಕಿಂಗ್ ನ್ಯೂಸ್. ಇವರು ಮೂಲತಃ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಭೂಮಗೇರ ಗ್ರಾಮದವರಾಗಿದ್ದು, ಶಶಿಧರ್ ಇವರು ನಿರ್ಮಿತ ಕೇಂದ್ರ ಯೋಜನೆ ನಿರ್ದೇಶಕರು. ಇವರು ಸುಮಾರು 20 ವರ್ಷಗಳಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಿದ್ದು, ಇವರು ಹಲವು ಕಡೆ ಬೇನಾಮಿ ಆಸ್ತಿಗಳನ್ನು ಮಾಡಿದ್ದು ನಮ್ಮ ಚಾನಲ್ ಸಂಗ್ರಹಿಸಿದೆ. ಈ ಎಲ್ಲಾ ವಿವರವನ್ನು ವಿಸ್ತಾರವಾಗಿ ಜನತೆಯ ಮುಂದೆ ಬಿಚ್ಚಿಡಲಿದೆ. ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಜನಜಾಗೃತಿ ಸಮಿತಿ ಸಂಘಟನೆಯ ಅಧ್ಯಕ್ಷರು ಎಲ್ಲಾ ಮಾಹಿತಿಯನ್ನು ವಿವರವಾಗಿ ನಮ್ಮ ಚಾನಲ್ಗೆ ವಹಿಸಿದ್ದಾರೆ. ಇವರು ಹಲವು ಕಡೆ ಬೇನಾಮಿ ಆಸ್ತಿಗಳನ್ನು ಮಾಡಿದ್ದು, ಇದರ ಒಂದು ವಿವರ ಇಲ್ಲಿದೆ. ಕೊಪ್ಪಳದಲ್ಲಿ ಸುಮಾರು 4 ಕೋಟಿ ಮನೆ ಅವರ ಮಾಮನವರಾದ ರುದ್ರೇಗೌಡರ ಹೆಸರಲ್ಲಿದೆ. ಹಾಗೂ ಕುಷ್ಟಗಿ ತಾಲೂಕು ಭೂಮಿಗೇರ ಗ್ರಾಮದಲ್ಲಿ 38 ಎಕರೆ ಅವರ ಹೆಂಡತಿಯಾದ ನೀಲಮ್ಮ ಎನ್ನುವರ ಹೆಸರಿನಲ್ಲಿ ಮಾಡಿದ್ದಾರೆ. ಮತ್ತು ಗಂಗಾವತಿಯ ಅವರ ಸಂಬಂಧಿಕರ ದಲಾಲಿ ಅಂಗಡಿಯಲ್ಲಿ ಬಡ್ಡಿ ವ್ಯವಹಾರದಲ್ಲಿ ಪಾಲುದಾರರಾಗಿದ್ದು, ಇವರ ಮುಖಾಂತರ ಬಡ್ಡಿ ವ್ಯವಹಾರ ಮಾಡುತ್ತಿದ್ದಾರೆ. ಇನ್ನು ಇವರ ಬಗ್ಗೆ ಜನಜಾಗೃತಿ ಸಮಿತಿ ಅಧ್ಯಕ್ಷರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ. ಕೊಪ್ಪಳ ಜಿಲ್ಲೆಯಲ್ಲಿ ನಿರ್ಮಿತ ಕೇಂದ್ರ ಯೋಜನೆ ನಿರ್ದೇಶಕರಾದ ಶಶಿಧರ್ ಅವರು ಬೇನಾಮಿ ಆಸ್ತಿಯನ್ನು ಮಾಡಿದ್ದಾರೆ ಸರ್. ಸುಮಾರು 20 ವರ್ಷ ಆಯ್ತು ಸರ್. ಇಲ್ಲೇ ಕೊಪ್ಪಳದಾಗ ನೆಲೆಸಿರಿ ಸರ್. ಯಾಕಂದರೆ ಕೊಪ್ಪಳದಾಗ ಇದ್ದಂಗೆ ಸರ್, ಅದು ಚಿನ್ನದ ಮೊಟ್ಟೆ ಸಿಗ್ತಾವಲ್ಲ ಆ ಥರ ಕೊಪ್ಪಳ ಜಿಲ್ಲೆ ಅಂದ್ರೆ ಸರ್. ಇವರು ಸುಮಾರು ಏನಿಲ್ಲ ಅಂದರೂ 20 ವರ್ಷ ಇಲ್ಲೇ ಅದಾರ ಅಂದ್ರೆ ಮತ್ತೆ ಯೋಚನೆ ಮಾಡಿರಿ ಯಾವ ಲೆಕ್ಕಕ್ಕೆ ಇರ್ಬೋದು. ಯಾವ ಅಧಿಕಾರಿ ಇಷ್ಟಿಷ್ಟು ವರ್ಷ ಇರ್ತಾರಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಇವ್ರದ್ದು ವಿಚಾರ ಏನಿಲ್ಲ, ಇವ್ರ ಬಗ್ಗೆ ಹೇಳೋದೇನೆಂದರೆ ಬೇನಾಮಿ ಆಸ್ತಿ ಭಾಳ ಮಾಡ್ಯಾರ. ಕೊಪ್ಪಳದಾಗ 4 ಕೋಟಿ ರೂಪಾಯಿ ಬೆಲೆ ಬಾಳುವ ಮನೆ ಕಟ್ಸ್ಯಾರ ಅವ್ರ ಮಾವನ ಹೆಸರಲ್ಲಿ. ಆಮೇಲೆ ಕುಷ್ಟಗಿಯಲ್ಲಿ 38 ಎಕರೆ ಅವರು ಮಿಸಸ್ ಹೆಸರಲ್ಲಿ ಮಾಡ್ಯಾರ. ಮತ್ತು ಗಂಗಾವತಿಯಲ್ಲಿ, ಆಮೇಲೆ ಮಂಗಳೂರು ಹಾಗೂ ಇನ್ನೂ ಇದ್ದಾವೆ ಸರ್. ಅವನ್ನೆಲ್ಲ ಡಾಕ್ಯುಮೆಂಟ್ಸ್ ಹುಡ್ಕೊಂಬಂತೀವಿ ನಾವು. ಆಲ್ರೆಡಿ ಲೋಕಾಯುಕ್ತರಿಗೆ ಹೋಗಿದ್ವಿ ಕೊಡೋಕೆ. ಒಬ್ರು ಏನು ಹೇಳಿದ್ರು, ಒಬ್ರು ಹಿರಿಯರು ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಬರ್ರಿ, ತಗೊಂಬಂದ್ಮೇಲೆ ಇನ್ನೂ ಸ್ವಲ್ಪ ಇದಾಗುತ್ತಾ, ಸ್ಟ್ರಾಂಗ್ ಆಗುತ್ತಾ, ನಮಗೂ ಅನುಕೂಲ ಆಗುತ್ತಾ ಅಂತ ಹೇಳಿದ್ರು. ಅದ್ರ ಸಲುವಾಗಿ ನಾವು ಮಾಮೂಲಾಗಿ ಲೆಟರ್ ತಗೊಂಡು ಹೋಗ್ತೀನ. ಈಗ ಅವರು ಬೇನಾಮಿ ಆಸ್ತಿ ಏನದವು ಎಲ್ಲ ಡಾಕ್ಯುಮೆಂಟ್ಸ್ ತೆಗೆಸ್ಕೊಂಡು ಇನ್ನೊಂದು 2-3 ದಿನದಲ್ಲಿ ಇನ್ನೊಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಬರ್ತಾವೆ, ತಗೊಂಡೋಗಿ ಇಷ್ಟು ಲೋಕಾಯುಕ್ತರು ಕೊಡ್ಬೇಕಂತ ಐತಿ. ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ, ಆಮೇಲೆ ಶಿವರಾಜ್ ತಂಗಡಿ ಸಾಹೇಬರಿಗೆ, ಇವರಿಗೆಲ್ಲ ಕೊಡ್ಬೇಕಂತ ಐತೆ ಸರ್. ಈಗ ಬೇನಾಮಿ ಆಸ್ತಿ ಅಂತಂದ್ರೆ ಯಾವ ರೀತಿ ಮಾಡಿದಾರಂತ ನಿಮ್ಮ ಅನುಮಾನ? ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತೆ ಸರ್ ನಿರ್ಮಿತ ಕೇಂದ್ರಕ್ಕೆ. ಅದನ್ನ ಹೆಂಗ್ ಮಾಡ್ತಾರ ಅಂತ ಹೇಳೋದೇ ಬೇಕಾಗಿಲ್ಲ, ನಿಮ್ಗೆ ಗೊತ್ತಿದ್ದೇ ಐತಿ. ಮಾಧ್ಯಮದವರಿಗೆ ಹೇಳೋಷ್ಟು ನಾವು ದೊಡ್ಡರಲ್ಲ, ನಿಮ್ಗೆ ಆಲ್ರೆಡಿ ಎಲ್ಲ ವಿಚಾರ ಗೊತ್ತಿರ್ತಾವೆ. 20 ವರ್ಷ ಅದ ಅಂದ್ರೆ ಅಷ್ಟೇ ನಿಮ್ಗೆ ತಿಳುವಳಿಕೆ ಆಗಿರುತ್ತೆ ಸರ್. ನಾವು ಹೇಳೋದೇನು ನಿಮಗೆ ಇದೇ ಐತಿ. 20 ವರ್ಷ ಅಂದ್ರೆ ಮತ್ತೆ 20 ವರ್ಷ ಒಂದೇ ಸ್ಥಳದಲ್ಲೇ ಇದ್ದಾರಾ? ಹಾಂ ಸರ್, ಇಲ್ಲೇ ಕೊಪ್ಪಳ ಜಿಲ್ಲೆದಾಗ ಅದಾರ ಸರ್. AEEE. ಯಾರು? ಶಶಿಧರ್ ಸರ್. ಹಾಂ, ಶಶಿಧರ್, ನಿರ್ಮಿತ ಕೇಂದ್ರ ಯೋಜನಾ ನಿರ್ದೇಶಕರು ಶಶಿಧರ್ ಸರ್, ಕೊಪ್ಪಳ. ಸರ್, ನಿರ್ಮಿತ ಕೇಂದ್ರಕ್ಕೆ ಯಾವುದೇ ಟೆಂಡರ್ ಇರಲ್ಲ. ಸರ್ಕಾರದಿಂದ DC ಇಲಾಖೆ ಇದು DC ಅವ್ರಿಗೆ ಬೀಳುತ್ತೆ ಸರ್. DC ಕಡೆಯಿಂದ ನಿರ್ಮಿತ ಕೇಂದ್ರ ಬರುತ್ತೆ ಸರ್. ನೇರವಾಗಿ ಬೀಳುತ್ತೆ? ಹಾಂ, ನೇರವಾಗಿ ಬೀಳುತ್ತೆ. ಯಾವುದೇ ರೀತಿಯಿಂದ ಟೆಂಡರ್ ಇರಲ್ಲ? ಟೆಂಡರ್ ಇರಲ್ಲ ಸರ್. ಅದಕ್ಕೆ ಪ್ಲಸ್ ಪಾಯಿಂಟ್ ಸರ್ ಅವ್ರಿಗೆ. ಈಗ ಬೇರೆ ಇಲಾಖೆದ ಆ ಥರ ಇಲ್ಲ, ಟೆಂಡರ್ ಕರೀತಾರೆ ಸರ್ ಅವರೆಲ್ಲ. ಟೆಂಡರ್ ಕರೀತಾರ, ಟೆಂಡರ್ ಮೇಲೆ ಬಿಟ್ ಮಾಡ್ತಾರ. ಅದು ಅವ್ರವ್ರದ್ದು ಇದು ಸರ್. ನಿರ್ಮಿತ ಕೇಂದ್ರದವ್ರು ಅವರೇ ಕೆಲಸ ಮಾಡ್ತಾರೆ? ಅವರೇ ಕೆಲಸ ಮಾಡ್ತಾರೆ ಸರ್. ಲೂಟಿ ಹೊಡಿತಾರೆ. ಅದು ಬೇನಾಮಿ ಆಸ್ತಿ ಅಂತ ಹೇಳ್ತಾರಲ್ಲ, ಅವೆಲ್ಲ ಅದಕ್ಕೆಲ್ಲ ಪ್ರೂಫ್ ಇದಾವ ನಿಮ್ಮ? ಹಾಂ, ಬೇನಾಮಿ ಇಲ್ಲೇ ಅದಾವ ಸರ್. ಅದೇ ಎಲ್ಲ ಇಲ್ಲೇ ಅದಾವ ಸರ್. ತೋರಿಸಿ ನೋಡಿ ಸರ್. ಈಗ ಲೋಕಾಯುಕ್ತರು ರೆಡಿ ಮಾಡಿದ್ದು ಸರ್. ಅದು ಯಾವಾಗ ಎಲ್ಲ ಅಪ್ಡೇಟ್ ಮಾಡ್ತೀನಿ ಸರ್. ಹಾಂ, ಎಷ್ಟನೇ ತಾರೀಕಿಗೆ ಅಂದರೆ ನೋಟ್ರಿ ಎಲ್ಲ ಮಾಡ್ತೀನಿ ಸರ್. ಡೇಟು ಗೀಟ್ ಎಲ್ಲ ಐತಿ ಇಲ್ಲಿ. ಅದೇ ಇದೊಂದು 5 ಹೆಚ್ಚಿನ ತಗೊಂಡು ಹೋಗಿದ್ದೆ ಸರ್ ಕೊಡೋಕ್ಕೆ. ಅವ್ರೇನಂದ್ರು ಸ್ವಲ್ಪ ಡಾಕ್ಯುಮೆಂಟ್ಸು ಕ್ಲಾರಿಟಿ ಇದ್ದರೆ ನಮಗೂ ಅನುಕೂಲ ಇರ್ತಾವೆ. ಒಂದೆರಡು ಸರ್ ದೊಡ್ಡದು ಇವೆಲ್ಲ ಅವರೆಲ್ಲ. ಇದು ಸರ್ ರೆಸ್ಟೋರೆಂಟ್. ಇದು ಮಂಗಳೂರು ಸರ್. ಇದು ರೆಸ್ಟೋರೆಂಟಿಂದು. ಅವ್ರದ್ದೇ ಇದು? ಹೌದು, ರೆಸ್ಟೋರೆಂಟ್ ಸರ್. ಇದು ಸುಮಾರು ಎಷ್ಟು ಕೋಟಿ ಬಾಳ್ಬೋದು? ಅದು ಬಾಳ್ಬೋದು ಸರ್. ನೀವೇ ನೋಡಿ ಸರ್. ಅದೇ ಗ್ರೌಂಡು 1st ಫ್ಲೋರ್, 2nd ಫ್ಲೋರ್, 3rd ಫ್ಲೋರ್, 4th ಫ್ಲೋರ್. ನೀವೇ ಯೋಚನೆ ಮಾಡಿ ಯಾವ ಲೆಕ್ಕಕ್ಕೆ ಬಾಳ್ಬೋದು ಅಂತೇಳಿ.
ಅದು ಮಂಗಳೂರು, ಯಾಕಂದ್ರೆ ಆ ಭಾಗದಲ್ಲಿ ಹೆಂಗೈತಿ ಹೆಂಗಿಲ್ಲ ಅಂತ ನಿಮಗೆ ಕ್ಲಾರಿಟಿಯಾಗಿ ಹೇಳಕೊತೀನಿ. ನೀವು ಪಾಣಿ ಸರ್, ಅದೇ ನಿರ್ಮಿತ ಗಂಡ ಶಶಿಧರ್ ಪಾಟೀಲ್ ಮೇಡಮ್ ಅವ್ರ, ಅದೇ ಮೇಡಮ್ ಅವ್ರ ಹೆಸರು ಐತೆ ನೋಡಿ ಸರ್. ಕೊಪ್ಪಳದಾಗ ಐತಲ್ಲ ಸರ್ ಮನಿ. ಮನಿ ನೋಡ್ರಿ ಸರ್ ನೀವು ಬಂದು, ಬಂಗ್ಲೆ ಇದ್ದಂಗೆ ಐತೆ ಸರ್, ರಾಜರ ಅರಮನೆ ಇರ್ತದಲ್ಲ ಸರ್ ಕೊಪ್ಪಳದಲ್ಲಿ. ಹಾಂ, ಕೊಪ್ಪಳದಲ್ಲಿ. ಆಮೇಲೆ ಇಲ್ಲಿ ಗಂಗಾವತಿಯಲ್ಲೂ ಐತೆ ಸರ್ ಅವ್ರದ್ದು ಆಸ್ತಿ. ಸಂಬಂಧಿಕರು ಇದೆಲ್ಲ ಮಾಡಿದ್ದು ಬರೀ 20 ವರ್ಷದಲ್ಲಿ ಅಂತ ಅಂತೀರಾ? ಹೌದು ಸರ್, ಅದು ಒಳಗೆ ಮಾಡ್ಯಾರ ಸರ್, 20 ವರ್ಷದೊಳಗೆ ಸರ್. ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಅದಾವ ಸರ್. ಅದೇ ಇನ್ನೊಂದು 4 ಅದಾವ ಸರ್ ಡಾಕ್ಯುಮೆಂಟ್ಸು. ಅವೊಂದಿಷ್ಟ ಆದರೆ ಮತ್ತೆ ಲೋಕಾಯುಕ್ತರು ಸಾಹೇಬ್ ಕೊಟ್ಟು, ಇಲಾಖೆ ಕೊಟ್ಟು, ಆಮೇಲೆ CM ಸಾಹೇಬ್ರಿಗೆ, ರಾಜ್ಯಪಾಲರಿಗೆ, ಸಮಾಜಕ್ಕೆ ಇದು ಸಂಬಂಧಪಟ್ಟ ಇಲಾಖೆಯವರಿಗೆ, ಆಮೇಲೆ ನಮ್ಮ ಶಿವರಾಜ್ ಸಂಗಡಿ ಸಾಹೇಬ್ರಿಗೆ ಎಲ್ಲ ಕೊಡ್ತೀವಿ ಸರ್. DC ಸಾಹೇಬ್ರಿಗೆ ಒಂದು ಕೊಡ್ತೀವಿ ಸರ್. ಸರ್ ಅವರಿಗೆ ಸ್ಯಾಲ್ರಿ ಇರೋದು ಹಬ್ಬ ಅಂದರೆ 1 ಲಕ್ಷ ಅಂದರೆ ಭಾಳ ಆಯ್ತು ಸರ್. ಅವರು ಅಡ್ಡಾಡೋ ಕಾರ್ ನೋಡ್ಬೇಕು ಸರ್ ನೀವು, ಪ್ರೈವೇಟ್ ಕಾರ್. ಯೋಚನೆ ಮಾಡ್ತೀವಿ ಯಾವ ಲೆಕ್ಕಕ್ಕೆ ಇರ್ಬೋದು ಅಂತೇಳಿ. ನಿಮ್ಮ ಹೆಸರು? ಸರ್ ಗಣೇಶ್ ಮಚ್ಚಿ ಅಂತೇಳಿ. ಯಾವ ಸಂಘಟನೆ? ಜನಜಾಗೃತಿ ಸಮಿತಿ ಸರ್ ಸಂಘಟನೆ, ಗಂಗಾವತಿ. ಇಷ್ಟೇ ಅಲ್ಲ, ಇನ್ನು ಇವರ ಹೆಚ್ಚಿನ ಬೇನಾಮಿ ಆಸ್ತಿಗಳ ವಿವರವನ್ನು ನಮ್ಮ ಚಾನಲ್ ಮುಂದಿನ ದಿನಗಳಲ್ಲಿ ಸವಿಸ್ತಾರವಾಗಿ ನಿಮ್ಮ ಮುಂದೆ ತರಲಾಗುವುದು. ಕಾಯ್ದು ನೋಡಿ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.